ಎಲ್ಲ ವೀಕ್ಷಕರಿಗೂ ನಮಸ್ಕಾರ ಹಾಗೂ ವ್ಯಾಸರಾಜರ ಮುಖ್ಯಪುರಾಣ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಈ ವಿಡಿಯೋದಲ್ಲಿ ವ್ಯಾಸರಾಜರು ಪ್ರತಿಷ್ಠಾಪನೆ ಮಾಡಿರತಕ್ಕಂಥ ಇನ್ನೊಂದು ವಿಶೇಷವಾದಂತಹ ಮುಖ್ಯಪುರಾಣ ದೇವರ ಸನ್ನಿಧಾನಕ್ಕೆ ಕರೆದುಕೊಂಡು ಬಂದಿದ್ದೇನೆ. ಈ ಮುಖ್ಯಪುರಾಣ ದೇವರು ನಮ್ಮ ಕರ್ನಾಟಕದ ಪುರಾಣ ಪ್ರಸಿದ್ಧ ಸ್ಥಳಗಳಲ್ಲಿ ಒಂದಾದ ಮೇಲುಕೋಟೆಯಲ್ಲಿದೆ. ನಿಮಗೆಲ್ಲ ಗೊತ್ತಿರೋ ಹಾಗೆಯೇ ಮೇಲುಕೋಟೆಯಲ್ಲಿ ಪುರಾಣ ಪ್ರಸಿದ್ಧವಾದಂತಹ ದೇವಸ್ಥಾನವೆಂದರೆ ಚಲುವನಾರಾಯಣ ಸ್ವಾಮಿ ದೇವಸ್ಥಾನ. ಈ ದೇವಸ್ಥಾನವು ತುಂಬ ಪುರಾತನ ದೇವಸ್ಥಾನವಾಗಿದ್ದು, ಹೊಯ್ಸಳರ ಸಾಮ್ರಾಜ್ಯದ ಚಕ್ರವರ್ತಿಯಾದ ವಿಷ್ಣುವರ್ಧನನ ಕಾಲದಲ್ಲಿ ಮಹಾನುಭಾವರಾದ ಶ್ರೀ ರಾಮಾನುಜಾಚಾರ್ಯರು ಪುನಃ ಪ್ರತಿಷ್ಠಾಪನೆ ಮಾಡಿರತಕ್ಕಂತಹ ವಿಶೇಷವಾದಂತಹ ಮೂರ್ತಿ. ಈ ದೇವಸ್ಥಾನದ ಹಿಂಭಾಗದಲ್ಲಿಯೇ ಅಕ್ಕ ತಂಗಿಯರ ಕೊಳ ಎಂಬ 2 ಕೊಳಗಳು ಕಾಣಸಿಗುತ್ತದೆ. ಈ ಕೊಳದಲ್ಲಿರುವ ನೀರನ್ನು ಪ್ರತಿನಿತ್ಯದಲ್ಲಿ ದೇವರ ಅಭಿಷೇಕಕ್ಕೆ ಬಳಕೆಯಾಗುತ್ತದೆ ಹಾಗೂ ದೇವರ ವಸ್ತ್ರಗಳನ್ನು ಸ್ವಚ್ಛಗೊಳಿಸುವುದಕ್ಕೆ ಉಪಯೋಗಿಸಲ್ಪಡಲಾಗುತ್ತದೆ. ಈ ಅಕ್ಕ ತಂಗಿಯ ಕೊಳದ ಪಕ್ಕದಲ್ಲಿಯೇ ರಾಯಗೋಪುರಕ್ಕೆ ಹೋಗುವ ದಾರಿಯಲ್ಲಿ ರಸ್ತೆಗೆ ಹೊಂದಿಕೊಂಡಂತೆಯೇ ಒಂದು ಪುಟ್ಟ ಜಾಗದಲ್ಲಿ 7 ರಿಂದ 8 ಅಡಿ ಎತ್ತರದ ಮುಖ್ಯ ಪ್ರಾಣದೇವರು ಕಾಣಸಿಗುತ್ತದೆ. ಆ ಪ್ರಾಣದೇವರನ್ನು ಸೂಕ್ಷ್ಮವಾಗಿ ಗಮನಿಸಿದರೆ ಬಾಲದಲ್ಲಿ ಗಂಟೆ, ಸೌಗಂಧಿಕ ಪುಷ್ಪ ಮುಂತಾದ ಲಕ್ಷಣಗಳಿದ್ದು, ಈ ಮುಖ್ಯ ಪ್ರಾಣದೇವರನ್ನು ಮಹಾನುಭಾವರಾದ ವ್ಯಾಸರಾಜರೇ ಪ್ರತಿಷ್ಠಾಪನೆ ಮಾಡಿರುತ್ತಾರೆಂದು ಹೇಳಬಹುದಾಗಿದೆ. ರಸ್ತೆಯಲ್ಲಿ ಸ್ವಲ್ಪ ಮುಂದೆ ಸಾಗಿದರೆ ನಮಗೆ ಸಿಗುವುದೇ ರಾಯಗೋಪುರ. ಈ ರಾಯಗೋಪುರಕ್ಕೆ ಅದರದ್ದೇ ಆದ ಇತಿಹಾಸ ಇರುತ್ತದೆ ಹಾಗೂ ಈ ಸ್ಥಳದಲ್ಲಿ ಹಲವು ಚಲನಚಿತ್ರಗಳ ವಿಶೇಷ ಸನ್ನಿವೇಶಗಳ ಚಿತ್ರೀಕರಣವು ಈ ಒಂದು ಜಾಗದಲ್ಲಿ ಚಿತ್ರೀಕರಣಗೊಂಡಿರುವುದು ನಿಮಗೆಲ್ಲರಿಗೂ ಗೊತ್ತೇ ಇದೆ. ಮುಂದೆ ನಮಗೆ ಕಾಣಸಿಗುವುದೇ ಧನುಷ್ಕೋಟಿ. ಈ ಕ್ಷೇತ್ರವು ತ್ರೇತಾಯುಗದ ಸಮಯದಲ್ಲಿ ಶ್ರೀರಾಮಚಂದ್ರರು, ಸೀತಾಮಾತೆ ಹಾಗೂ ಲಕ್ಷ್ಮಣ ಸಮೇತರಾಗಿ ವನವಾಸದಲ್ಲಿ ಇರುವಾಗ ಈ ಸನ್ನಿಧಾನಕ್ಕೆ ತಲುಪ್ತಾರೆ. ಆಗ ಈ ಸನ್ನಿಧಾನದಲ್ಲಿ ನೀರು ಸಿಗದೇ ಇದ್ದಾಗ ಪ್ರಭು ಶ್ರೀರಾಮಚಂದ್ರರು ತಮ್ಮ ಬಾಣದಿಂದಲೇ ನೀರನ್ನು ತೆಗಿತಾರೆ. ಆಗ ನೀರು ಸಿಗ್ತದೆ ಅಂತ ಪುರಾಣಗಳು ಹೇಳ್ತವೆ. ಆ ಸಮಯದಿಂದ ಇಲ್ಲಿವರೆಗೂ ವರ್ಷದ 365 ದಿನವೂ ಇಲ್ಲಿ ನೀರು ಇರುತ್ತೆ ಅಂತ ಹೇಳ್ತಾರೆ. ಈ ಜಾಗದಿಂದ ಪ್ರಕೃತಿಯ ಸೌಂದರ್ಯವನ್ನು ನೋಡೋದೇ ಬಹಳ ರಮಣೀಯವಾಗಿರುತ್ತೆ. ಈ ಮೇಲುಕೋಟೆಯಲ್ಲಿ ಇನ್ನೊಂದು ಐತಿಹಾಸಿಕ ಪುರಾಣ ಪ್ರಸಿದ್ಧ ದೇವಸ್ಥಾನವೆಂದರೆ ಅದು ಶ್ರೀ ಯೋಗ ನರಸಿಂಹಸ್ವಾಮಿ ದೇವಸ್ಥಾನ. ಈ ಸನ್ನಿಧಾನದಲ್ಲಿ ನೆಲೆಸಿರುವಂತಹ ಸ್ವಾಮಿ ನರಸಿಂಹದೇವರು ಬಹಳ ಶಕ್ತಿಶಾಲಿಯಾದಂತಹ ದೇವರು ಎಂದು ಹೇಳಲಾಗುತ್ತದೆ. ಇನ್ನೊಮ್ಮೆ ನೀವು ಈ ಪುರಾಣ ಪ್ರಸಿದ್ಧ ಮೇಲುಕೋಟೆಗೆ ಬಂದಾಗ ಎಲ್ಲ ದೇವರ ದರ್ಶನಗಳನ್ನು ಮಾಡುವ ಜೊತೆಗೆ ಈ ಅಕ್ಕ ತಂಗಿಯರ ಕೊಳದ ಪಕ್ಕದಲ್ಲಿಯೇ ರಸ್ತೆಯ ಬದಿಗೆ ಇರುವ ಸ್ವಾಮಿ ಮುಖ್ಯ ಪ್ರಾಣದೇವರನ್ನು ದರ್ಶನ ಮಾಡಿಕೊಂಡು ಹೋಗಿ.